ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ. ಇನ್ನು ಒಂದು ತಿಂಗಳಲ್ಲಿ ವೃಷಭ ರಾಶಿಯವರಿಗೆ 45 ದಿನದ ಒಳಗೆ ವಿಶೇಷ ವ್ಯಕ್ತಿ ಆಗಮನ. ಇವರ ಬದುಕು ಬಂಗಾರ. ಇವರ ಜೀವನದಲ್ಲಿ ಹಲವಾರು ರೀತಿಯ ವಿಶೇಷವಾದ ಬದಲಾವಣೆಗಳು ಕಾದು ಕುಳಿತಿವೆ. ಈ ರಾಶಿಯವರ ಜೀವನ ಅದೃಷ್ಟ ಹಾಗೂ ಎಲ್ಲ ರೀತಿಯ ಸಂಪತ್ತನ್ನು ಬರಮಾಡಿಕೊಳ್ಳುವಂತಹ ನೆಮ್ಮದಿಯ ಕ್ಷಣಗಳು ಪ್ರಾರಂಭವಾಗುತ್ತಿದೆ. ಇನ್ನು ಮುಂದಿನ ಒಂದು ತಿಂಗಳಲ್ಲಿ ಈ ರಾಶಿಯವರ ಜೀವನ ಯಾವ ರೀತಿ ತಿರುವಿನಿಂದ ಕೂಡಿರುತ್ತೆ, ಯಾವೆಲ್ಲ ಬದಲಾವಣೆಗಳನ್ನು ಕಂಡುಕೊಳ್ತಾರೆ ಎಂಬ ವಿಶೇಷವಾದ ಮಾಹಿತಿಯನ್ನು ನೋಡ್ತಾ ಹೋಗೋಣ. ಸ್ಥಿರತೆ, ಶ್ರದ್ಧೆ ಮತ್ತು ಅಪಾರವಾದ ಭಕ್ತಿ, ತಾಳ್ಮೆಗೆ ಹೆಸರುವಾಸಿಯಾಗಿರುವಂತಹ ವೃಷಭ ರಾಶಿಯವರೇ ಸಿದ್ಧರಾಗಿ. ಈ ಒಂದು ಸಂದರ್ಭ ನಿಮಗೆ ಮುಂದಿನ ಒಂದು ತಿಂಗಳು ನಿಮ್ಮ ಕಠಿಣ ಪರಿಶ್ರಮಕ್ಕೆ ಸೂಕ್ತವಾದ ಪ್ರತಿಫಲ ಸಿಗುವ ಸಾಧ್ಯತೆ ಇದೆ. ಭರ್ಜರಿ ಫಲವನ್ನು ನೀಡಲು ಬರುತ್ತಿದೆ. ನಿಮ್ಮ ರಾಶಾಧಿಪತಿಯಾದ ಶುಕ್ರ ಭಗವಾನು ಕೃಪೆ ನಿಮಗೆ ಇರೋದ್ರಿಂದ ನಿಮ್ಮ ಜೀವನದಲ್ಲಿ ಸುಖ, ಸಂತೋಷ ಮತ್ತು ಸಮೃದ್ಧಿಯನ್ನು ತರಲು ಸಿದ್ಧನಾಗಿದ್ದಾನೆ. ಆದರೆ ಈ ತಿಂಗಳು ಪೂರ್ತಿ ಹೂವಿನ ಹಾದಿಯಾಗಿರೋದಿಲ್ಲ. ಒಂದು ಕಡೆ ನಿಮ್ಮನ್ನು ಯಶಸ್ಸಿನ ಶಿಖರಕ್ಕೆ ಕೊಂಡೊಯ್ಯುವ ಮಹಾಯೋಗ, ಮತ್ತೊಂದು ಕಡೆ ನಿಮ್ಮ ಪ್ರಯತ್ನಗಳಿಗೆ ಅಡಚಣೆಯನ್ನು ಉಂಟು ಮಾಡುವಂತಹ ಅಷ್ಟಮದ ಮಹಾಜಾಲ. ಅಷ್ಟೇ ಅಲ್ಲದೆ ಯಾವುದೋ ಈ ಒಂದು ವಿಶೇಷವಾದ ಸಂದರ್ಭಗಳಲ್ಲಿ ನೀವು ಮಾಡಿರುವಂತಹ ಸಣ್ಣ ಪುಟ್ಟ ತಪ್ಪುಗಳು ನಿಮ್ಮನ್ನು ದೊಡ್ಡ ಶಿಕ್ಷೆಗೆ ಗುರಿ ಮಾಡಬಹುದು. ಯಾವುದೇ ಕೆಲಸ ಮಾಡಬೇಕಾದ್ರೂ ಕೂಡ ತಾಳ್ಮೆಯಿಂದ ವರ್ತಿಸೋದು ಅತ್ಯುತ್ತಮ. ಈ ಸಮಯದಲ್ಲಿ ನೀವು ಕಷ್ಟಗಳನ್ನು ಎದುರಿಸೋಕೆ ಸಿದ್ಧರಾಗಿರಬೇಕಾಗುತ್ತೆ. ಅದೇ ರೀತಿ ಕೆಲವೊಂದಿಷ್ಟು ಹೊಸ ವ್ಯಕ್ತಿಗಳ ಆಗಮನ ನಿಮ್ಮ ಜೀವನದ ದಿಕ್ಕನ್ನು ಬದಲಾಯಿಸುವ ಸಾಧ್ಯತೆ ಇದೆ. ಹಾಗಾದರೆ ನಿಮ್ಮನ್ನು ಸಂಪತ್ತಿನ ಒಂದು ತುತ್ತ ತುದಿಗೆ ಕೊಂಡೊಯ್ಯುವಂತಹ ಅದೃಷ್ಟದ ಸುಯೋಗ ಯಾವುದು? ಯಾವ ತೊಂದರೆ ನಿಮ್ಮ ಜೀವನದಲ್ಲಿ ಬರುತ್ತದೆ? ಆ ತೊಂದರೆಗಳಿಗೆ ಪರಿಹಾರವೇನು? ಪ್ರತಿಯೊಂದು ನಿರ್ಧಾರವನ್ನು ಪ್ರವಾಹಿಸುವಂತಹ ಈ ತಿಂಗಳ ಸಂಪೂರ್ಣವಾದ ಭವಿಷ್ಯವನ್ನು ತಿಳಿದುಕೊಳ್ಳಲು ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ವಿಡಿಯೋವನ್ನು ನೋಡಿ. ನೀವು ಕೂಡ ವೃಷಭ ರಾಶಿಯವರಾಗಿದ್ದಲ್ಲಿ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೆ ಜೈ ಶ್ರೀರಾಮ್ ಎಂದು ಕಮೆಂಟ್ ಮಾಡಿ. ವೃಷಭ ರಾಶಿಯ ಅಧಿಪತಿ ಶುಕ್ರದೇವ. ಶುಕ್ರ ಎಂದರೆ ಪ್ರೀತಿ, ಸೌಂದರ್ಯ, ಐಷಾರಾಮಿ ಜೀವನ ಮತ್ತು ಭೌತಿಕ ಸುಖ. ಈ ತಿಂಗಳು ನಿಮ್ಮ ರಾಶಿಯಾಧಿಪತಿ ಶುಕ್ರನು ಬಲಿಷ್ಠ ಸ್ಥಿತಿಯಲ್ಲಿ ಸಂಚರಿಸುತ್ತಿದ್ದಾನೆ. ಇನ್ನು ಮುಂದಿನ 45 ದಿನದ ಒಳಗಾಗಿ ನಿಮ್ಮ ಜೀವನದಲ್ಲಿ ವಿಶೇಷವಾದ ಆಕರ್ಷಣೆಯನ್ನು ಹೆಚ್ಚಿಸುತ್ತಾನೆ ಮತ್ತು ಸಂಬಂಧವನ್ನು ಬಲಪಡಿಸುತ್ತಾನೆ. ಅತ್ಯಂತ ಶುಭಕರವಾದ ಸಂಗತಿ ಎಂದರೆ ಧನ ಮತ್ತು ಕುಟುಂಬಕಾರಕನಾದ ಗುರು ಭಗವಾನ್ ನಿಮ್ಮ ಧನಸ್ಥಾನದಲ್ಲಿಯೇ ಕುಳಿತು ನಿಮ್ಮ ಮೇಲೆ ಕುಬೇರನ ಆಶೀರ್ವಾದವನ್ನು ಸುರಿಸುತ್ತಿದ್ದಾನೆ. ಇನ್ನು ನ್ಯಾಯಾಧೀಶನಾದ ಶನಿ ಮಹಾರಾಜ ನಿಮ್ಮ ಕರ್ಮಸ್ಥಾನದಲ್ಲಿ ವಿಶೇಷವಾದ ಯೋಗವನ್ನು ಸೃಷ್ಟಿಸಿ ನಿಮ್ಮ ವೃತ್ತಿ ಜೀವನಕ್ಕೆ ಅದ್ಭುತವಾದ ಸ್ಥಿರತೆ ಮತ್ತು ಗೌರವವನ್ನು ತಂದುಕೊಡ್ತಾನೆ. ಜೊತೆಗೆ ಲಾಭ ಸ್ಥಾನದಲ್ಲಿರುವಂತಹ ರಾಹು ನಿಮ್ಮ ಆದಾಯವನ್ನು ನಿರೀಕ್ಷೆಗೂ ಮೀರಿದಂತೆ ಹೆಚ್ಚಿಸ್ತಾ ಹೋಗ್ತಾನೆ. ಒಟ್ಟಾರೆಯಾಗಿ ಹೇಳುವುದಾದರೆ ಇನ್ನು ಮುಂದಿನ 45 ದಿನದ ಒಳಗೆ ಗ್ರಹಗಳು ನಿಮ್ಮ ಪರವಾಗಿಯೇ ಇವೆ. ನಿಮ್ಮ ಶ್ರಮ ಮತ್ತು ತಾಳ್ಮೆಗೆ ಪ್ರತಿಫಲ ಸಿಗುವ ಸಮಯ. ಆದರೆ ನಾನು ಮೊದಲೇ ಹೇಳಿದಂತೆ ಒಂದು ಗೊಂದಲಮಯವಾಗಿರುವಂತಹ ಒಂದು ತಪ್ಪು ತೊಂದರೆಗಳು ಸೃಷ್ಟಿಯಾಗುವ ಸಾಧ್ಯತೆ ಇದೆ. ಈ ಸಮಯ ನಿಮಗೆ ಎಲ್ಲ ರೀತಿಯ ಒಂದು ನಕಾರಾತ್ಮಕ ಅಂಶಗಳು ನಿಮ್ಮ ಜೀವನದ ಮೇಲೆ ಒಂದು ಪ್ರಭಾವವನ್ನು ಬೀರುವ ಸಮಯವಾಗಿರೋದ್ರಿಂದ ಅದರಿಂದ ಯಾವ ರೀತಿ ಹೊರಗಡೆ ಬರಬೇಕು ಅಂತ ಮುಂದೆ ತಿಳಿದುಕೊಳ್ಳೋಣ. ಮೊದಲು ನಿಮ್ಮ ಜೀವನದ ವಿವಿಧ ಕ್ಷೇತ್ರಗಳಲ್ಲಿ ಅತ್ಯುತ್ತಮವಾಗಿ ಬದಲಾವಣೆಯನ್ನು ಕಂಡುಕೊಳ್ಳುವ ರೀತಿ ನೋಡೋದಾದರೆ ವೃಷಭ ರಾಶಿಯವರಿಗೆ ಅವರ ಶ್ರದ್ಧೆ ಮತ್ತು ಕಠಿಣ ಶ್ರಮವೇ ಬಂಡವಾಳ. ಈ ತಿಂಗಳು ನಿಮ್ಮ ಈ ಬಂಡವಾಳಕ್ಕೆ ಶನಿ ಮಹಾರಾಜರಿಂದ ದೊಡ್ಡ ಮನ್ನಣೆ ಸಿಗುತ್ತದೆ. ನೀವು ಉದ್ಯೋಗದಲ್ಲಿ, ನಿಮ್ಮ ಕನಸಿನಲ್ಲಿ, ಕೆಲಸದಲ್ಲಿ ನಿಷ್ಠೆ ಮತ್ತು ಸ್ಥಿರತೆಯಿಂದ ನಿಮ್ಮ ಮೇಲಾಧಿಕಾರಿಗಳನ್ನು ಅತ್ಯಂತ ಪ್ರಭಾವಿತಗೊಳಿಸುತ್ತೀರಾ. ಈ ಹಿಂದೆ ನೀವು ಪಟ್ಟಂತಹ ಪರಿಶ್ರಮಕ್ಕೆ ಈಗ ಫಲ ಸಿಗುವ ಸಮಯ. ಬಹುದಿನಗಳಿಂದ ಕಾಯುತ್ತಿದ್ದಂತಹ ಪ್ರಮೋಷನ್ ಅಥವಾ ಸಂಬಳ ಈ ತಿಂಗಳು ಖಂಡಿತವಾಗಿಯೂ ನಿಮ್ಮದಾಗುತ್ತೆ. ಕಚೇರಿಯಲ್ಲಿ ನಿಮ್ಮ ಮಾತಿಗೆ ತೂಕ ಇರುತ್ತೆ ಮತ್ತು ಒಂದು ದೊಡ್ಡ ಜವಾಬ್ದಾರಿಯುತವಾದ ಸ್ಥಾನ ನಿಮ್ಮನ್ನು ಹುಡುಕಿಕೊಂಡು ಬರುತ್ತದೆ. ಹೌದು, ಈ ಒಂದು ಸಂದರ್ಭದಲ್ಲಿ ಇನ್ನು ಮುಂದಿನ 45 ದಿನದ ಒಳಗೆ 2026ಕ್ಕೆ ಈ ರಾಶಿಯವರಿಗೆ ಅದ್ಭುತವಾದ ಬದಲಾವಣೆ, ಜೀವನದಲ್ಲಿ ವಿಶೇಷ ವ್ಯಕ್ತಿಯ ಆಗಮನ, ನಿಮ್ಮ ದೊಡ್ಡ ದೊಡ್ಡ ಕನಸುಗಳು ನನಸಾಗುವ ಸಮಯವಾಗಿರುತ್ತೆ. ಇನ್ನು ವ್ಯಾಪಾರ ವ್ಯವಹಾರ ಮಾಡುವಂತಹ ವೃಷಭ ರಾಶಿಯವರಿಗೆ ಇದು ಸುವರ್ಣ ಕಾಲ. ವಿಶೇಷವಾಗಿ ಭೂಮಿ, ಆಸ್ತಿ ಅಥವಾ ಕಟ್ಟಡ, ಆಹಾರ, ಹೋಟೆಲ್ ಅಥವಾ ಐಷಾರಾಮಿ ವಸ್ತುಗಳಿಗೆ ಸಂಬಂಧಪಟ್ಟಂತಹ ವ್ಯಾಪಾರ ವ್ಯವಹಾರದಲ್ಲಿ ಕೃಷಿ ಕೆಲಸ ಮಾಡ್ತಿರುವಂಥವ್ರಿಗೂ ಕೂಡ ಭರ್ಜರಿ ಲಾಭ ಕಾದಿದೆ. ಹೊಸ ಒಪ್ಪಂದಗಳಿಗೆ ಸಹಿ ಹಾಕಲು, ನಿಮ್ಮ ವ್ಯಾಪಾರವನ್ನು ವಿಸ್ತರಿಸಲು ಇದು ಶುಭ ಸಮಯ. ನಿಮ್ಮ ಸ್ಥಿರವಾದ ನಿರ್ಧಾರಗಳಿಂದ ದೊಡ್ಡ ಕಾಂಟ್ರಾಕ್ಟ್ಗಳನ್ನು ಪಡೆದುಕೊಳ್ತೀರಾ. ವಿದೇಶದಲ್ಲಿ ಉದ್ಯೋಗ ಅಥವಾ ಶಿಕ್ಷಣಕ್ಕಾಗಿ ಪ್ರಯತ್ನ ಪಡ್ತಿರೋಂಥವರಿಗೆ ಈ ತಿಂಗಳು ಎಲ್ಲ ತೊಂದರೆಗಳು ದೂರವಾಗುತ್ತೆ. ಇನ್ನು ಮುಂದಿನ 45 ದಿನದ ಒಳಗಾಗಿ ಶುಭ ಸುದ್ದಿ ನಿಮ್ಮ ಕಿವಿಗೆ ಬೀಳುತ್ತದೆ. ವೃತ್ತಿ ಜೀವನಕ್ಕೆ ವಿಶೇಷವಾದ ಸೂಚನೆ. ನಿಮ್ಮ ಯಶಸ್ಸು ನಿಮ್ಮಲ್ಲಿ ಅತಿಯಾದ ಹಠಮಾರಿತನವನ್ನು ತರಬಹುದು, ಸೋಮಾರಿತನವನ್ನು ತರಬಹುದು. ನಾನು ಮಾಡಿದ್ದೇ ಸರಿ ಎಂಬ ಭಾವನೆಯಿಂದ ಬೇರೆ
ಬೇರೆಯವರ ಸಲಹೆಗಳನ್ನು ಕಡೆಗಾಣಿಸಬೇಡಿ. ಕೆಲವೊಮ್ಮೆ ಬದಲಾವಣೆಗೆ ಹೊಂದಿಕೊಳ್ಳುವುದು ಕೂಡ ಅಗತ್ಯ. ಈ ತಿಂಗಳು ಹಣದ ಮಹಾಪೂರವೇ ಹರಿದು ಬರುತ್ತದೆ ಎಂದು ಹೇಳಬಹುದು. ಗುರು ನಿಮ್ಮ ಧನಸ್ಥಾನದಲ್ಲಿ ಮತ್ತು ರಾಹು ನಿಮ್ಮ ಲಾಭ ಸ್ಥಾನದಲ್ಲಿರೋದ್ರಿಂದ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಗಣನೀಯವಾಗಿ ಏರಿಕೆಯಾಗುತ್ತೆ. ಹಣದ ಹರಿವು ಒಂದಲ್ಲ ಹಲವಾರು ಮೂಲಗಳಿಂದ ಬರುತ್ತೆ. ನಿಮ್ಮ ಉದ್ಯೋಗದ ಸಂಬಳದ ಜೊತೆಗೆ ಈ ಹಿಂದೆ ಮಾಡಿದ ಹೂಡಿಕೆಗಳು ಕೌಟುಂಬಿಕ ವ್ಯವಹಾರದಿಂದ ದೊಡ್ಡ ಮಟ್ಟದ ಲಾಭವನ್ನು ತಂದುಕೊಡುತ್ತೆ. ಆದರೆ ನೀವು ಹಣ ಜಾಸ್ತಿ ಆಯಿತು ಅಂತ ಖರ್ಚನ್ನು ಅಧಿಕವಾಗಿ ಮಾಡಿದ್ರೆ ಎಲ್ಲವನ್ನ ಕಳೆದುಕೊಂಡು ಶೂನ್ಯಕ್ಕೆ ಬರುವ ಸಾಧ್ಯತೆ ಇದೆ. ಹಣವನ್ನು ಹಿತಮಿತವಾಗಿ ಖರ್ಚು ಮಾಡಿ ಮುಂದಿನ ಜೀವನಕ್ಕಾಗಿ ಉಳಿತಾಯ ಮಾಡ್ಕೊಳ್ಳಿ. ಹಣಕಾಸಿನ ವ್ಯವಹಾರದಲ್ಲಿ ಯಾರನ್ನ ನಂಬುವುದು ಕೂಡ ತಪ್ಪಾಗುತ್ತೆ. ಇನ್ನು ಹಣವನ್ನು ನೀವು ಯಾವ ರೀತಿ ಪ್ರೀತಿಯಿಂದ ಖರ್ಚು ಮಾಡಿ ಉಪಯೋಗ ಮಾಡಿಕೊಂಡು ಮುಂದಿನ ಜೀವನಕ್ಕೆ ಬಳಸ್ಕೊಳ್ತೀರೋ ಅದೇ ರೀತಿ ಹಣ ಕೂಡ ನಿಮ್ಮ ಜೊತೆ ಇರುತ್ತೆ. ಇಲ್ಲವಾದರೆ ಸ್ಥಿರವಾದ ಹೂಡಿಕೆಗಳಿಂದ ಉತ್ತಮ ಲಾಭವನ್ನು ಕೂಡ ಪಡ್ಕೊಳ್ಬಹುದು. ಇದೇ ರೀತಿ ಹಳೆಯ ಸಾಲಗಳಿಂದ ಸಂಪೂರ್ಣವಾಗಿ ಮುಕ್ತಿ ಹೊಂದುವ ಕಾಲವಿದು. ಕೆಲವರಿಗೆ ಅನಿರೀಕ್ಷಿತವಾಗಿ ಪಿತ್ರಾರ್ಜಿತ ಆಸ್ತಿ ಅಥವಾ ಕುಟುಂಬದಿಂದ ದೊಡ್ಡ ಮೊತ್ತದ ಹಣಕಾಸಿನ ಸಹಾಯ ಸಿಗುವ ಯೋಗವಿದೆ. ಈ ತಿಂಗಳು ನೀವು ಹೊಸ ಮನೆ, ಭೂಮಿ, ವಾಹನ ಅಥವಾ ನಿಮಗಿಷ್ಟವಾದ ಚಿನ್ನಾಭರಣವನ್ನು ಕೂಡ ಖರೀದಿ ಮಾಡುವ ನಿಮ್ಮ ಕನಸು ನನಸು ಮಾಡಿಕೊಳ್ಳಬಹುದು. ಹಣಕಾಸಿಗೆ ವಿಶೇಷವಾಗಿ ಸೂಚನೆ: ಕೇತು ನಿಮ್ಮ 5ನೇ ಮನೆಯಲ್ಲಿರೋದ್ರಿಂದ ಷೇರು ಮಾರುಕಟ್ಟೆ, ಲಾಟರಿ ಅಥವಾ ಯಾವುದೇ ರೀತಿಯ ಅನಿಶ್ಚಿತ ಹೂಡಿಕೆಗಳಿಂದ ಸಂಪೂರ್ಣವಾಗಿ ದೂರ ಇರೋದು ಅತ್ಯುತ್ತಮ. ಹಣ ಬರುತ್ತಿದೆ ಎಂದು ದುಂದು ವೆಚ್ಚ ಮಾಡಬೇಡಿ. ನಿಮ್ಮ ಹಣವನ್ನು ಭೂಮಿ ಅಥವಾ ಚಿನ್ನದ ಮೇಲೆ ಹೂಡಿಕೆ ಮಾಡಿ ಭವಿಷ್ಯವನ್ನು ಭದ್ರಪಡಿಸಿಕೊಳ್ಳಿ. ನಿಮ್ಮ ರಾಷ್ಟ್ರಾಧಿಪತಿ ಶುಕ್ರನೇ ಬಲಿಷ್ಠನಾಗಿರೋದ್ರಿಂದ ಈ ತಿಂಗಳು ನಿಮ್ಮ ಆಕರ್ಷಣೆ ಹೆಚ್ಚಾಗುತ್ತೆ. ಪ್ರೀತಿಯಲ್ಲಿರ್ತಕ್ಕಂಥವರಿಗೆ ನಿಮ್ಮ ಸಂಬಂಧವನ್ನು ಮುಂದಿನ ಹಂತಕ್ಕೆ ಕೊಂಡೊಯ್ಯಲು ಇದು ಅತ್ಯುತ್ತಮ ಸಮಯ. ನಿಮ್ಮ ಪ್ರೀತಿಯಲ್ಲಿ ಸ್ಥಿರತೆ ಮತ್ತು ಭದ್ರತೆ ಕಾಣಿಸುತ್ತದೆ. ಮದುವೆಯ ಬಗ್ಗೆ ಮನೆಯಲ್ಲಿ ಮಾತನಾಡಲು ಇದು ಸೂಕ್ತವಾದ ಸಮಯ. ಒಂಟಿಯಾಗಿರುವಂಥವರಿಗೆ ಈ ತಿಂಗಳು ನಿಮ್ಮ ಜೀವನದಲ್ಲಿ ಒಬ್ಬ ಸ್ಥಿರವಾದ ಮತ್ತು ಭದ್ರತೆ ನೀಡುವಂತಹ ವಿಶೇಷವಾದ ವ್ಯಕ್ತಿಯ ಆಗಮನವಾಗುತ್ತೆ. ಎಲ್ಲ ರೀತಿಯ ತೊಂದರೆಗಳು ದೂರವಾಗುವ ಸಾಧ್ಯತೆ ಇದೆ. ಇನ್ನು ವಿವಾಹಿತರಿಗೆ ಜೀವನದಲ್ಲಿ ಸಂತೋಷ, ಸಾಮರಸ್ಯ, ಪ್ರೀತಿ, ಅನ್ಯೂನ್ಯತೆ ತುಂಬಿರುತ್ತೆ. ಸಂಗಾತಿಯೊಂದಿಗೆ ಸಣ್ಣ ಪುಟ್ಟ ಪ್ರವಾಸಕ್ಕೆ ಹೋಗುವ ಯೋಗವಿದೆ. ನಿಮ್ಮ ಸಂಗಾತಿಯು ನಿಮ್ಮ ವೃತ್ತಿ ಜೀವನದ ಯಶಸ್ಸಿಗೆ ಕಾರಣವಾಗ್ತಾರೆ. ಸಂಪೂರ್ಣವಾಗಿ ಬೆಂಬಲವನ್ನು ನೀಡ್ತಾರೆ. ಜೊತೆಗೆ ಗುರು 2ನೇ ಮನೆಯಲ್ಲಿರೋದ್ರಿಂದ ಕುಟುಂಬದಲ್ಲಿ ಹೊಸ ಅತಿಥಿಯ ಆಗಮನ ಶುಭ ಸೂಚನೆಯೂ ಇರಬಹುದು. ಆದರೆ ಕೇತು 5ನೇ ಮನೆಯಲ್ಲಿರೋದ್ರಿಂದ ಮಕ್ಕಳ ಆರೋಗ್ಯದ ಕಡೆಗೆ ಸ್ವಲ್ಪ ಗಮನವನ್ನು ಕೊಡಬೇಕು. ಅವರ ನಡವಳಿಕೆಯಲ್ಲಿ ಅನಿರೀಕ್ಷಿತ ಬದಲಾವಣೆಗಳು ಬರುತ್ತೆ. ಅದರ ಬಗ್ಗೆ ಜಾಗರೂಕರಾಗಿರಿ. ವಿದ್ಯಾರ್ಥಿಗಳಿಗೆ ಈ ತಿಂಗಳು ಮಿಶ್ರ ಫಲವಿದೆ. ನಿಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗುತ್ತೆ. ಆದರೆ ಕೇತುವಿನ ಪ್ರಭಾವದಿಂದ ಏಕಾಗ್ರತೆಯ ಕೊರತೆ ಮತ್ತು ಗೊಂದಲ ಉಂಟಾಗಬಹುದು. ಹೆಚ್ಚು ಶ್ರಮ ಪಡಬೇಕಾಗುತ್ತೆ. ಇಲ್ಲಿಯವರೆಗೆ ಎಲ್ಲವೂ ಕೂಡ ಅದ್ಭುತವಾಗಿದೆ. ಅದಲ್ಲದೆ ನಿಮ್ಮ ಜೀವನದಲ್ಲಿ ನೀವು ಕಂಡ ಕಷ್ಟಗಳು, ನೋವುಗಳು, ಅವಮಾನಗಳು ಎಲ್ಲದರಿಂದ ಹೊರಬರುವಂತಹ ಒಂದು ದೈವಿಕ ಸಂದೇಶ ಕೂಡ ನಿಮಗೆ ಪ್ರಾಪ್ತಿಯಾಗ್ತಾ ಇದೆ. ನೀವು ನಂಬಿದಂತಹ ದೈವವನ್ನು ಆರಾಧನೆ ಮಾಡಿಕೊಳ್ಳೋದ್ರಿಂದ ನಿಮ್ಮ ಕಷ್ಟಗಳು ದೂರವಾಗುತ್ತೆ. ಸಂಪತ್ತನ್ನು ಸುಲಭವಾಗಿ ಬರಮಾಡಿಕೊಳ್ಳಬಹುದು. ಅದೇ ರೀತಿ ಇನ್ನು ಮುಂದಿನ 45 ದಿನದ ಒಳಗೆ 2026ರ ಒಳಗೆ ರಾಶಿ ಚಕ್ರದವರ ಜೀವನದಲ್ಲಿ ಅದ್ಭುತವಾಗಿ ಒಂದು ವಿಶೇಷವಾಗಿ ಯಶಸ್ಸಿನ ಉತ್ತುಂಗವನ್ನು ತಲುಪುವ ಹಲವಾರು ರೀತಿಯ ಒಂದು ಮಾರ್ಗಗಳು ದೊರೀತಾ ಹೋಗುತ್ತೆ. ಉತ್ತಮ ಮಾರ್ಗದರ್ಶಕರು ಸಿಗ್ತಾ ಹೋಗ್ತಾರೆ. ನೀವು ಎಷ್ಟು ಕಷ್ಟಪಟ್ಟಿದ್ದೀರೋ, ಶ್ರಮ ಪಟ್ಟಿದ್ದೀರೋ ಅದಕ್ಕಿಂತ 2ರಷ್ಟು ನೀವು ಅದ್ಭುತವಾದ ಜೀವನವನ್ನು ಸಾಗಿಸ್ತೀರಾ. ಇದರಲ್ಲಿ ಯಾವುದೇ ಅನುಮಾನ ಇಲ್ಲ. ಅದೇ ರೀತಿ ಎಲ್ಲವೂ ಸುಂದರವಾಗಿದ್ದಾಗ ಅಲ್ಲಿ ಒಂದು ತೊಂದರೆ ಅಥವಾ ಯಾವುದೋ ಒಂದು ಕಪ್ಪು ಛಾಯೆ ಕಾಡುತ್ತೆ. ಅದೇ ರೀತಿ ಅದ್ಭುತವಾಗಿ ನಿಮಗೆ ಹಣ, ಯಶಸ್ಸು, ಕೀರ್ತಿ, ಸ್ಥಿರತೆ, ನಿಮ್ಮ ಜೀವನ, ಕುಟುಂಬ ಎಲ್ಲವೂ ಕೂಡ ಅದ್ಭುತವಾಗಿತ್ತು. ಆದರೆ ಮೊದಲೇ ತಿಳಿದಂತೆ ಒಂದು ಮಾಯಾಜಾಲ ನಿಮ್ಮನ್ನು ಸುತ್ತಿಕೊಳ್ಳಲು ಕಾಯುತ್ತಿದೆ. ಇದು ಈ ತಿಂಗಳ ಅತ್ಯಂತ ನಕಾರಾತ್ಮಕ ವಿಷಯವಾಗಿದೆ. ದಯವಿಟ್ಟು ಅತ್ಯಂತ ಗಮನವಿಟ್ಟು ಕೇಳಬೇಕು. ಈ ಒಂದು ಸಂದರ್ಭದಲ್ಲಿ ನಿಮ್ಮ ರಾಶಿಯಿಂದ 8ನೇ ಮನೆಯಲ್ಲಿ ಸೂರ್ಯ ಮತ್ತು ಬುಧರ ಸಂಚಾರ ಹಾಗೂ 5ನೇ ಮನೆಯಲ್ಲಿ ಕೇತುವಿನ ಸ್ಥಿತಿಯಿಂದ ನಿಮ್ಮ ಜೀವನದಲ್ಲಿ ಹಠಾತ್ ಆಗಿ ಅಡಚಣೆಗಳು, ಆರೋಗ್ಯದ ಸಮಸ್ಯೆಗಳು ಎಂಬ ಕರಾಳ ಛಾಯೆ ಆವರಿಸುತ್ತೆ. ವಿಚಿತ್ರವೆಂದರೆ ಹೊರಗಿನ ಪ್ರಪಂಚಕ್ಕೆ ನೀವು ಬಹಳ ಯಶಸ್ವಿಯಾಗಿ ಸ್ಥಿರವಾಗಿ ಕಾಣಿಸುತ್ತೀರಾ. ನಿಮ್ಮ ಬಳಿ ಹಣ, ಗೌರವ, ಆಸ್ತಿ, ಉತ್ತಮ ಕುಟುಂಬ ಎಲ್ಲವೂ ಕೂಡ ಇರುತ್ತದೆ. ಆದರೆ ನೀವು ಮಾಡುವ ಪ್ರತಿಯೊಂದು ಕೆಲಸದಲ್ಲೂ ಕೊನೆಯ ಕ್ಷಣದಲ್ಲಿ ಒಂದು ವಿಚಿತ್ರವಾದ ತೊಂದರೆಗಳು, ವಿಳಂಬ ಅಥವಾ ಸಮಸ್ಯೆಯನ್ನು ಎದುರಿಸುತ್ತೀರಾ. ಇದು ನಿಮ್ಮ ಮನಃಶಾಂತಿಯನ್ನು ಕದಡುತ್ತೆ, ಸಂಪೂರ್ಣವಾಗಿ ಕಸಿದುಕೊಳ್ಳುತ್ತೆ. ವೃಷಭ ರಾಶಿಯವರೇ, ನಿಮ್ಮ ಜೀವನದಲ್ಲಿ ದೊಡ್ಡ ಶಕ್ತಿಯೇ ನಿಮ್ಮ ತಾಳ್ಮೆ. ಆದರೆ ಈ ತಿಂಗಳು ಅದೇ ತಾಳ್ಮೆ ಪರೀಕ್ಷೆಯಾಗುತ್ತದೆ. ಎಲ್ಲವೂ ಕೂಡ ಸರಿಯಾಗಿ ನಡೆಯುತ್ತಿದ್ದರೂ ಕೂಡ ಕೊನೆಗೆ ಹೀಗೇಕೆ ಆಗುತ್ತಿದೆ ಎಂಬ ನಿರಂತರ ಯೋಚನೆ ನಿಮ್ಮನ್ನ ಒಂದು ನೋವಿನ ಆತಂಕಕ್ಕೆ ದೂಡಬಹುದು. ಜೊತೆಗೆ 8ನೇ ಮನೆ ಕೂಡ ರೋಗಗಳ ಸ್ಥಾನ. ಈ ತಿಂಗಳು ನಿಮಗೆ ಹೊಟ್ಟೆಗೆ ಸಂಬಂಧಪಟ್ಟಂತಹ ತೊಂದರೆಗಳು, ಯಾವುದೇ ರೀತಿಯ ನಿದ್ರಾಹೀನತೆ ತೊಂದರೆಗಳು, ಹಾರ್ಮೋನ್ ಸಮಸ್ಯೆಗಳು ಕಾಣಿಸಿಕೊಳ್ಳಬಹುದು. ಇದು ನಿಮ್ಮ ಆತಂಕವನ್ನು ಇನ್ನಷ್ಟು
ಹೆಚ್ಚಿಸುತ್ತದೆ. ತಲೆನೋವು, ಹೊಟ್ಟೆ ನೋವು ಮತ್ತು ಮೈಕೈ ನೋವು ಶತ್ರುಗಳ ಕಾಟದಿಂದ ಬರುವ ಅಪಘಾತವಲ್ಲ. ಇದು ನಿಮ್ಮ ಯಶಸ್ಸಿನ ದಾರಿಯಲ್ಲಿ ಬರುವಂತಹ ಅನಿರೀಕ್ಷಿತ ಅಡೆತಡೆಗಳಿಂದ ಹುಟ್ಟುವ ಮಾನಸಿಕ ಒತ್ತಡ. ಭಯ ಪಡಬೇಡಿ. ಪ್ರತಿಯೊಂದು ಸಮಸ್ಯೆಗೂ ಒಂದು ಪರಿಹಾರ ಇರುತ್ತದೆ. ನಿಮ್ಮ ಸ್ಥಿರ ಬುದ್ಧಿಯಿಂದ ಈ ಒಂದು ಪರಿಹಾರವನ್ನು ಪಾಲಿಸಿ. ಪ್ರತಿ ಶುಕ್ರವಾರ ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಭೇಟಿ ನೀಡಿ. ಮನೆಯಲ್ಲಿ ತುಪ್ಪದ ದೀಪವನ್ನು ಬೆಳಗಿಸಿ. ನೀವು ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೂ ಕೂಡ ಗುರು ಹಿರಿಯರ ಆರೋಗ್ಯವನ್ನು ಒಂದು ವಿಶೇಷವಾಗಿ ಚೇತರಿಕೆಯನ್ನು ಕಂಡುಕೊಳ್ಬೇಕು. ಗುರು ಹಿರಿಯರ ಒಂದು ಮಾರ್ಗದರ್ಶನವನ್ನು ಕಂಡುಕೊಳ್ಬೇಕು. ಅವರ ಆಶೀರ್ವಾದವನ್ನು ಪಡೆದುಕೊಂಡು ಮುಂದಿನ ಕೆಲಸವನ್ನು ನಿರ್ವಹಿಸೋದ್ರಿಂದ ನಿಮ್ಮ ಕಷ್ಟಗಳು ದೂರವಾಗ್ತಾ ಹೋಗುತ್ತೆ. ಶನಿದೇವನನ್ನು ಪೂಜೆ ಮಾಡೋದು ಮತ್ತು ಹನುಮಾನ್ ಚಾಲೀಸನ್ನು ಪಠಿಸೋದು ನಿಮಗೆ ಶಕ್ತಿ, ಧೈರ್ಯವನ್ನು ನೀಡ್ತಾ ಹೋಗುತ್ತೆ. ಯಾವುದೇ ಸಮಸ್ಯೆಗಳು ಬಂದರೂ ಕೂಡ ಕುಗ್ಗುವ ಅವಶ್ಯಕತೆ ಇಲ್ಲ. ಹಾಲು ಮೊಸರನ್ನು ದಾನ ಮಾಡಿ ವಿಷ್ಣು ಸಹಸ್ರನಾಮವನ್ನು ಕೇಳಬೇಕು. ಲಕ್ಷ್ಮೀ ಕನಕದಾರ ಸ್ತೋತ್ರವನ್ನು ಪ್ರತಿದಿನ ಪಠಿಸೋದ್ರಿಂದ ನಿಮ್ಮ ಕಷ್ಟಗಳು ದೂರವಾಗುತ್ತೆ. ಬುಧ ಮತ್ತು ಸೂರ್ಯನಿಂದ ಬರುವಂತಹ ನಕಾರಾತ್ಮಕ ಪ್ರಭಾವ ಕಡಿಮೆ ಮಾಡುತ್ತೆ. ಪ್ರತಿದಿನ ಓಂ ಗಂ ಗಣಪತಿಯ ನಮಃ ಮಂತ್ರವನ್ನು ಜಪಿಸಬೇಕು. ಓಂ ಸೂರ್ಯ ದೇವಾಯ ನಮಃ ಎಂಬ ಮಂತ್ರವನ್ನು ಜಪಿಸಬೇಕು. ಗಣಪತಿಗೆ ಒಂದು ಗರಿಕೆ ಹುಲ್ಲನ್ನು ಅರ್ಪಿಸೋದ್ರಿಂದ ನಿಮ್ಮ ಜೀವನದಲ್ಲಿ ವಿಘ್ನಗಳು ದೂರವಾಗುತ್ತೆ, ಆರೋಗ್ಯ ಸಮಸ್ಯೆಗಳು ದೂರವಾಗುತ್ತೆ. ಈ ಸಂದರ್ಭದಲ್ಲಿ ಯಾವುದೇ ಸಮಸ್ಯೆ ಕಂಡು ಬಂದರೂ ಕೂಡ ಕುಗ್ಗಬೇಡಿ. ಎಲ್ಲವನ್ನ ತಾಳ್ಮೆಯಿಂದ ನಿಭಾಯಿಸಿ. ತಕ್ಷಣ ಯಾವುದೇ ಆರೋಗ್ಯ ಸಮಸ್ಯೆ ಬಂದರೂ ಕೂಡ ವೈದ್ಯರನ್ನು ಸಂಪರ್ಕಿಸಿ. ಪ್ರಾಣಾಯಾಮ ಮತ್ತು ಲಘು ವ್ಯಾಯಾಮ ರೂಢಿಸಿಕೊಳ್ಳಿ. ಅದೇ ರೀತಿ ಧ್ಯಾನ ಮಾಡೋದು ತುಂಬ ಉತ್ತಮ. ನಿಮ್ಮ ಮನಸ್ಸಿನ ಸೀಮಿತವನ್ನು ಕಾಪಾಡಿಕೊಳ್ಳೋಕೆ ಸಾಧ್ಯವಾಗುತ್ತೆ. ವೃಷಭ ರಾಶಿಯವರೇ, ಈ ಒಂದು 45 ದಿನದ ಒಳಗೆ ನಿಮ್ಮ ಪರಿಶ್ರಮ, ತಾಳ್ಮೆಗಳ ನಡುವೆ ಪರೀಕ್ಷೆ ಆಗುತ್ತೆ. ಒಂದು ಕಡೆ ವೃತ್ತಿಯಲ್ಲಿ ಮಹಾ ಯಶಸ್ಸು, ಹಣಕಾಸಿನಲ್ಲಿ ಕುಬೇರನ ಆಶೀರ್ವಾದ ಮತ್ತು ಲಾಭದ ಮಹಾಪುರ ಇದೆ. ಮತ್ತೊಂದು ಕಡೆ ನಿಮ್ಮ ದಾರಿಯಲ್ಲಿ ಅನಿರೀಕ್ಷಿತ ಅಡೆತಡೆಗಳು, ಶತ್ರುಗಳ ಕಾಟ, ಮಾನಸಿಕ ಗೊಂದಲ, ಮಾಯಾಜಾಲವಿದೆ. ನೀವು ವೃಷಭ ರಾಶಿಯವರು ಸ್ಥಿರ ಮತ್ತು ತಾಳ್ಮೆಯ ಪ್ರತೀಕ. ನಾನು ತಿಳಿಸಿದ ಪರಿಹಾರಗಳನ್ನು ಪಾಲಿಸಿ ಎಲ್ಲ ಕಷ್ಟಗಳಿಂದ ಹೊರಗೆ ಬರ್ತೀರಾ. ನಿಮ್ಮ ಆರೋಗ್ಯದ ಕಡೆ ಹೆಚ್ಚು ಗಮನ ಕೊಡಿ. ನಿಮ್ಮ ತಾಳ್ಮೆಯನ್ನು ಕಳೆದುಕೊಳ್ಬೇಡಿ. ಮುನ್ನಡೆದರೆ ನೀವು ಎಲ್ಲ ಸವಾಲಿನಿಂದ ಪಾರಾಗಿ ಈ ಒಂದು ವರ್ಷವನ್ನು ಒಬ್ಬ ನಿಜವಾದ ವಿಜಯಶಾಲಿಯಾಗಿ ಕಂಗೊಳಿಸುತ್ತೀರಾ. ಯಾವುದೇ ಸಂದೇಹವಿಲ್ಲ. ಅದೇ ರೀತಿ ಈ ಸಂದರ್ಭದಲ್ಲಿ ನಿಮ್ಮ ಕುಟುಂಬದ ಮೇಲೆ ಇರುವಂತಹ ಪ್ರೀತಿ, ವಿಶ್ವಾಸವನ್ನು ಕಳೆದುಕೊಳ್ಬೇಡಿ. ಇನ್ನು ಮುಂದಿನ 2026 ನಿಮ್ಮ ಜೀವನದಲ್ಲಿ ಅದ್ಭುತವಾದ, ವಿಶೇಷವಾದ ಸುವರ್ಣಯುಗ ಪ್ರಾರಂಭ ಮಾಡೋದಕ್ಕೆ ಕ್ಷಣಗಣನೆ ಕಾಯುತ್ತಿದೆ. ಇನ್ನು ಮುಂದಿನ 45 ದಿನದ ಒಳಗೆ ಯಾವುದೇ ಒಂದು ಪರೀಕ್ಷೆ ಬಂದರೂ ಕೂಡ ಸಿದ್ಧವಾಗಿ ಎಲ್ಲವನ್ನ ಎದುರಿಸಿ ವಿಜಯಶಾಲಿಗಳಾಗಿ ಎಂದು ಹಾರೈಸುತ್ತಾ ಈ ಒಂದು ವಿಶೇಷವಾದ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದಗಳು.